ಬಂದ ತಕ್ಷಣ ನಿನ್ ಮುಖ ನೋಡಿದ್ನಾ ಏನ್ ಕರ್ಮ ಕಾದಿದ್ಯೋ ನಮ್ಗೆಲ್ಲಾರ್ಗು. ಯಾಕಮ್ಮ ನನ್ ಮುಖ ನೋಡಕ್ ಇಷ್ಟ ಇಲ್ವಾ? ಫಸ್ಟ್ ಆಫ್ ಆಲ್ ನಿಮ್ಗೆಲ್ಲ ಇಲ್ಲಿಗೆ ಬರೋದಕ್ಕೆ ಯಾರು ಹೇಳಿದ್ದು, ಯಾರು ಕರೆದಿದ್ದು? ಯಾಕೆ ಹೇಳ್ಬೇಕು? ಇದು ನಮ್ಮನೆ. ನೋಡಮ್ಮ, ಪದೇ ಪದೇ ಅದೇ ವಿಷಯ ಹಿಡ್ಕೊಂಡು ನನ್ನ ಹತ್ರ ಬರ್ಬೇಡ. ನನಗೆ ಅದನ್ನ ಕೇಳೋದಕ್ಕೆ ಇಷ್ಟ ಇಲ್ಲ. ಡಾಕ್ಟರ್, ಮಾವ ಹೇಗಿದ್ದಾರೆ ಇವಾಗ? ನೋಡಿ, ಸಿಚುಯೇಷನ್ ಕ್ರಿಟಿಕಲ್ ಆಗಿದೆ. ನಮ್ ಪ್ರಯತ್ನ ನಾವು ಮಾಡ್ತಾ ಇದೀವಿ. ಸ್ವಲ್ಪ ಧೈರ್ಯ ತಂದ್ಕೊಳ್ಳಿ. ಡಾಕ್ಟರ್ ಬಂದ್ರ? ಏನ್ ಹೇಳಿದ್ರು? ನಮ್ ಪ್ರಯತ್ನ ನಾವು ಮಾಡ್ತಿದ್ದೀವಿ. ಸಿಚುವೇಶನ್ ತುಂಬಾ ಕ್ರಿಟಿಕಲ್ ಆಗಿದೆ ಅಂತ ಹೇಳಿದ್ರು. ಅದೇ ಕೇಳ್ತಿ, ಸಮಾಧಾನ ಮಾಡ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಸಮಾಧಾನ ಮಾಡ್ಕೊಳ್ಳಿ ಫ್ರೆಂಡು. ಅಂತ ಮಗನ್ ಹೆತ್ತಿದ್ದಕ್ಕೆ ಕ್ಷಣ ಕ್ಷಣಕ್ಕೂ ಪಶ್ಚಾತ್ತಾಪ ಪಡ್ತಾ ಇದ್ದೀವಿ. ಹೆತ್ತೂರು ಮಕ್ಕಳಿಗೆ ಜೀವ ಕೊಟ್ರೆ ಮಕ್ಕಳು ಹೆತ್ತೂರ್ ಜೀವ ತೆಗೆದು ಬಿಡ್ತಾರಂತೆ. ಹಾಗಾಯ್ತು ನನ್ ಮಗನ್ ಗತಿ. ನೋಡಿ, ಇವಾಗ ಅದೆಲ್ಲ ಯಾಕೆ ಮಾತಾಡ್ತಾ ಇದ್ದೀರಾ? ಏನೂ ಆಗಲ್ಲ, ಧೈರ್ಯವಾಗಿರಿ. ಅಂಕಲ್ ಬೇಗ ಹುಷಾರಾಗ್ತಾರೆ. ನಾವೆಲ್ಲ ಇದೀವಲ್ಲ. ನಾನು ಡಾಕ್ಟರ್ ಹತ್ರ ಹೋಗಿ ಏನು ಅಂತ ಕರೆಕ್ಟಾಗಿ ಕೇಳ್ಕೊಂಡ್ ಬರ್ತೀನಿ. ಕಿಶನ್, ನನ್ಗೊಂದ್ ಸಹಾಯ ಮಾಡ್ತೀಯ? ಹೇಳಿದ್ದೆ. ತನ್ವಿ ಮತ್ತೆ ತನ್ಮಯಿ ಸ್ಕೂಲಿಂದ ವಾಪಸ್ ಬಂದಿರ್ತಾರೆ. ಅವ್ರಿಗೆ ಪಾಪ ಇಲ್ಲಿ ನಡೆದಿರೋ ವಿಷಯ ಏನು ಗೊತ್ತಿಲ್ಲ. ಅವ್ರನ್ನ ಅಲ್ಲೇ ಬಿಟ್ಟಿರೋದು ನನ್ ಮನ್ಸಿಗೆ ಯಾಕೋ ಒಪ್ಪಿಗೆ ಇಲ್ಲ. ಒಂಚೂರು ಮನೆಗೆ ಹೋಗಿ ಅವ್ರಿಬ್ರನ್ನ ಕರ್ಕೊಂಡ್ ಬರ್ತೀಯಾ? ಅಷ್ಟೇ ತಾನೇ ಅಂತೆ, ಇವಾಗಲೇ ಕರ್ಕೊಂಡ್ ಬರ್ತೀನಿ. ಹಬ್ಬ, ಸದ್ಯ ಇಲ್ಲೇ ಇದೆಯಲ್ಲ. ಅವ್ರ ನಾಟಕ ಎಲ್ಲ ನೋಡಿ ಎಲ್ಲಿ ನೀನು ಹಾಸ್ಪಿಟಲ್ಗೆ ಹೋಗ್ಬಿಟ್ಟಿರ್ತೀಯ ಅನ್ಕೊಂಡೆ. ದುರಹಂಕಾರ ಬಂದಿದೆ ಗೊತ್ತಾ ನಮ್ಮ ಅಮ್ಮನ್ಗೆ. ಅಪ್ಪ ಕುಸಿದ್ ಬಿದ್ರು. ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಅಂತಂದ್ರೆ ಮುಟ್ಟಕ್ಕೆ ಬಿಡ್ಲಿಲ್ಲ. ನನ್ ಗಂಡನ್ನ ಯಾವ್ದೇ ಕಾರಣಕ್ಕೂ ಮುಟ್ಬೇಡ ಅಂತೆಲ್ಲ ಹೇಳ್ಬಿಟ್ರು ನನಗೆ. ಅದಕ್ಕೆ ತಂಡ ನಾನು ಹೇಳಿದ್ದು ನಾಟಕ ಅಂತ. ನೀನ್ ಹಾಸ್ಪಿಟಲ್ಗೆ ಹೋಗಿದ್ರೆ ಏನಾಗ್ತಿತ್ತು ಹೇಳು? ಅವ್ರು ಮಾಡ್ತಿರೋ ನಾಟಕ ಎಲ್ಲ ನಿನ್ ಗೊತ್ತಾಗ್ತಿತ್ತು ತಾನೆ. ಅದಕ್ಕೆ ನೀನು ಅವಾಯ್ಡ್ ಮಾಡಿದ್ದಾರೆ. ಆದ್ರೂ ಶ್ರೇಷ್ಠ, ಏನೋ ಒಂಥರ ಟೆನ್ಷನ್ ಆಗ್ತಿದೆ. ಯಾಕೆ? ಅಪ್ಪ ಬಿದ್ಬಿಟ್ರಲ್ಲ, ಏನಾಗಿದ್ಯೋ ಏನೋ ಅಂತ. ಅಂದ್ರೆ ನಾನು ಇಷ್ಟು ಹೇಳಿದ್ಮೇಲೂ ಅವ್ರು ಮಾಡ್ತಿರೋ ನಾಟಕನೇ ನೀನ್ ನಂಬ್ತಿದ್ಯಾ? ಶ್ರೇಷ್ಠ, ನನ್ನ ಬಗ್ಸೋದಕ್ಕೆ ಅಮ್ಮ ಬೇಕಿದ್ರೆ ನಾಟಕ ಮಾಡ್ಬೋದು, ಆದ್ರೆ ಅಪ್ಪ ಯಾವತ್ತೂ ಆತರ ಎಲ್ಲ ಮಾಡಲ್ಲ. ತಾಂಡವ್, ಎಲ್ಲಿದ್ಯಾ ನೀನು? ಹಾ, ನೀನ್ ಹೇಳ್ದಂಗೆನೆ ನಿಮ್ಮಪ್ಪ ನಿನ್ ಕಡೆ ಆಗಿದ್ದಿದ್ರೆ ಅವ್ರು ನಿನ್ ಜೊತೆಲೇ ಇರ್ಬೇಕಿತ್ತು. ಸೊಸೆ ಸೊಸೆ ಅಂತ ಅವಳ ಜೊತೆಲಿ ಯಾಕೆ ಉಳ್ಕೊಳ್ತಾ ಇದ್ರು? ಭಾಗ್ಯ ಕಿಲಾಡಿಕೋನು. ಅವಳಿಗೆ ಯಾರಿಗೆ ಹೇಗೆ ಬ್ರೈನ್ ವಾಶ್ ಮಾಡ್ಬೇಕು ಅನ್ನೋದು ತುಂಬಾ ಚೆನ್ನಾಗ್ ಗೊತ್ತು. ಭಾಗ್ಯ ಎಂತ ದೊಡ್ಡ ಮ್ಯಾನಿಪ್ಯುಲೇಟರ್ ಅಂದ್ರೆ ಅವಳಂತ ಚೀಟರ್ನ ನಾನು ಲೈಫಲ್ಲೇ ನೋಡಿಲ್ಲ. ಆಂಟಿ, ನಮ್ಮ ಮುಂದ್ ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡಿ. ಏ ತಂಗಿ ಪುಟ್ಟ, ಯಾವಾಗ ಈ ನೈಸೆಲ್ಲ ನನ್ನ ಹತ್ರ ಬೇಡ. ನೀವ್ ಯಾಕೆ ನಮ್ಮ ಮನೆಗ್ ಬಂದಿದ್ದ? ಪಪ್ಪ, ಇವ್ರನ್ನ ಯಾಕೆ ನಮ್ಮ ಮನೆಗ್ ಕರ್ಕೊಂಡ್ ಬಂದ್ರಿ? ಅದು ತಾತನ್ಗೆ ಹುಷಾರಿಲ್ಲ ಅಂತ ಹೇಳಿದ್ರು, ಅದಕ್ಕೆ ಬಂದ್ವಿ. ಏನು, ತಾತಂಗ್ ಹುಷಾರಿಲ್ವಾ? ಏ ಪುಟ್ಟ, ಅದೆಲ್ಲ ಡ್ರಾಮಾ. ಇಷ್ಟ ಒಂದ್ ಸ್ವಲ್ಪ ಸುಮ್ಮನಿರ್ತೀಯಾ? ಮಕ್ಳನ್ನ ಯಾಕೆ ಟ್ರಿಗರ್ ಮಾಡ್ತಿದ್ಯಾ? ತಾತ ಎಲ್ಲಿಗ? ಹಾಸ್ಪಿಟಲ್ ಕರ್ಕೊಂಡು ಹೋಗಿದಾರ ಪುಟ್ಟ. ಮತ್ ನೀವಿನ್ನೂ ಇಲ್ಲೇ ಇದ್ದೀರಾ? ನೀವ್ ಯಾಕೆ ಹೋಗಿಲ್ಲ? ನಿಮ್ ಅಜ್ಜಿ ನನ್ಗೆ ಬರಕ್ ಬಿಡ್ಲಿಲ್ಲ. ಅಕ್ಕ, ಅಮ್ಮಂಗ್ ಫೋನ್ ಮಾಡು. ಯಾವ ಹಾಸ್ಪಿಟಲ್ ಅಂತ ಕೇಳು, ಅಲ್ಗ್ ಹೋಗೋಣ. ದೇವರೇ, ಯಾಕೆ ಹೀಗ್ ಪರೀಕ್ಷೆ ಮಾಡ್ತಿದ್ಯಪ್ಪ? ನಾವೇನ್ ಪಾಪ ಮಾಡಿದ್ವಿ? ಅದೇ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಮಾವಂಗ್ ಏನೂ ಆಗಲ್ಲ, ಆರಾಮಾಗ್ತಾರೆ. ನೋಡಿ, ನೀವೇ ಇಷ್ಟು ವೀಕ್ ಆದ್ರೆ ನಾವೆಲ್ಲರೂ ವೀಕ್ ಆಗ್ಬಿಡ್ತೀವಿ. ಪ್ಲೀಸ್ ಅತ್ತೆ, ಆರಾಮಾಗಿರಿ. ಅವ್ವ, ತಾತಂಗ್ ಏನಾಗಿದೆ? ಅಮ್ಮ, ತಾತ ಇವಾಗ ಹೇಗಿದ್ದಾರೆ? ಪಾಪ ತಾತ
ಅಮ್ಮ ನಾನು ಇವಾಗ್ಲೇ ಅವ್ರ ಹತ್ರ ಮಾತಾಡ್ಬೇಕಮ್ಮ ಪ್ಲೀಸ್. ಬೇಗ ಆರಾಮ್ ಆಗ್ತಾರೆ ಮಕ್ಳ, ಆದ್ರೆ ಈಗ ತಾತನ ಹತ್ರ ಮಾತಾಡಕ್ ಆಗಲ್ಲ. ಡಾಕ್ಟರ್ ಬಂದು ಹೇಳಿದ್ಮೇಲೆ ಹೋಗಿ ಮಾತಾಡ್ಸ್ಬೋದಾಯ್ತಾ? ನೋಡ್ದ್ಯಾ ಫ್ರೆಂಡ್, ನೋಡ್ದ್ಯಾ ಹೇಗೆಲ್ಲ ಆಯ್ತು ಅಂತ. ಇದೆಲ್ಲ ಆಗಿರೋದು ಆ ಮನೆ ಆಳ ತಾಂಡವಿದ್ದಾನೆ. ನನ್ ಮಗನೇ ಅಲ್ಲ, ನನ್ ಮಗ. ಪ್ಲೀಸ್ ಅತ್ತೆ. ಹಾಗೆಲ್ಲ ಮಾಡ್ಕೋಬೇಡಿ, ಏನೂ ಆಗಲ್ಲ, ಧೈರ್ಯವಾಗಿರಿ. ಅದೇ ರಾಯರ್ ಹೇಗಿದ್ದಾರೆ? ಗೊತ್ತಿಲ್ಲಪ್ಪ, ಒಳಗಡೆ ಇದ್ದಾರೆ. ಡಾಕ್ಟರ್ ಇನ್ನೂ ಬಂದಿಲ್ಲ, ಬಂದ್ಮೇಲೆ ಕೇಳಿ ತಿಳ್ಕೊತೀನಿ. ನೋಡು, ಅದೇನೇ ಹೆಲ್ಪ್ ಬೇಕಿದ್ರು ಮಾಡು. ಬೇರೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ಬೇಕು ಅಂತಂದ್ರೆ ಮಾಡೋಣ. ಅವ್ರು ಆದಷ್ಟು ಬೇಗ ಹುಷಾರಾಗ್ಬೇಕು. ಒಳ್ಳೆ ಡಾಕ್ಟರ್ ಬೇಕು ಅಂತಂದ್ರೆ ಹೇಳು, ನನ್ನ ಫ್ರೆಂಡ್ ಇದ್ದಾರೆ, ಅವ್ರಿಗೆ ನಾನು ಹೇಳ್ತೀನಿ. ಸರಿಯಪ್ಪ, ಓಕೆ. ಆ ಥರ ಏನಾದರೂ ಇದ್ರೆ ಹೇಳ್ತೀನಿ. ನೋಡು, ದುಡ್ಡಿನ ಬಗ್ಗೆ ಏನು ಯೋಚನೆ ಮಾಡಬೇಡ ಅಂತ ಹೇಳು. ಎಲ್ಲಾನು ನೀನೇ ಪೇ ಮಾಡು, ಸರಿನಾ? ಸರಿಯಪ್ಪ. ಏನೇ ಬೇಕಿದ್ರು ನನಗೆ ಫೋನ್ ಮಾಡು. ಹಾ ಅಪ್ಪ, ಮಾಡ್ತೀನಿ. ಮಾವ, ನಿಮಗೆ ತಾಂಡವ್ ಅವ್ರು ಹೇಗೆ ಅಂತ ಗೊತ್ತಿದ್ದು ಯಾಕೆ ಅಷ್ಟೆಲ್ಲ ಕೂಗಾಡೋದಕ್ಕೆ ಹೋದ್ರೆ? ಭಾಗ್ಯ ಹೇಳಿದ್ದು ಸರಿಯಾಗೇ ಇದೆ. ನೋಡಿ, ಕೂಗಾಡಿದ್ದಕ್ಕೆ ಹೇಗಾಯ್ತು ಇವಾಗ ನಿಮಗೆ? ಆದ್ರೂ ಕುಸುಮ, ಅವನ ಕಣ್ಣಲ್ಲಿ ರಕ್ತ ಇಲ್ವಾ ಹೇಳು? ಎಲ್ಲರನ್ನು ಅರ್ಧ ದಾರಿ ಬಿಟ್ಟು ಹೋದಲ್ದೆ ಇವಾಗ ಇಂಥ ನಿರ್ಧಾರಗಳು ತಗೊಳ್ತಾ ಇದ್ದಾನಲ್ಲ, ಏನ್ ಹೇಳ್ಬೇಕು ಅವನಿಗೆ? ಅಂಕಲ್, ಹೇಗಿದ್ದೀರಾ ಇವಾಗ? ಏನೋ ಕರ್ಮ, ಬದುಕಿದ್ದೇನಪ್ಪ. ಅಂಕಲ್ ಪ್ಲೀಸ್, ಹಾಗೆಲ್ಲ ಮಾತಾಡಬೇಡಿ. ಇನ್ನೇನಪ್ಪ ಮಾಡೋದು? ಇದನ್ನೆಲ್ಲ ನನ್ನ ಕೈ ನೋಡಕ್ ಆಗ್ತಿಲ್ಲಪ್ಪ. ಕಷ್ಟನೋ ಸುಖನ ನಮ್ಮ ಆ ಮನೇಲಿ ಜೀವನ ಮಾಡ್ತಾ ಇದ್ವಿ. ಭಾಗ್ಯ ಪಾಪ ಒದ್ದಾಡ್ತಾ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು. ಈಗ ಆ ಮನೇನು ಕಿತ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಇವನು. ನಮ್ಮ ಮನೆ ನಮಗ್ ಮತ್ತೆ ಸಿಗದೆ ಇರೋ ಹಾಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ, ಏನ್ ಮಾಡ್ಲಿ ಅದೇ? ನಮ್ಮನೆ ಆ ಪಾಪಿ ಕೈಗೆ ಸೇರಿದ್ರೆ ಎಲ್ಲ ಹಾಳಾಗತ್ತೆ ಅದೇ, ನಮ್ ಜೀವನ ಹಾಳಾಗತ್ತೆ. ಅಂಕಲ್ ಪ್ಲೀಸ್, ಹೀಗೆಲ್ಲ ಮಾತಾಡಬೇಡಿ. ಆ ಮನೆ ಖಂಡಿತವಾಗ್ಲೂ ನಿಮ್ ಕೈ ಸೇರುತ್ತೆ. ಆ ಮನೆನ ನಿಮ್ಮಿಂದ ಯಾರು ಕಿತ್ಕೊಳಕ್ಕಾಗಲ್ಲ. ನಿಮ್ ಜೊತೆ ನಾನಿರ್ತೀನಿ. ತಾಂಡವ್, ಅದ್ ಏನೇ ಆಗ್ಲಿ ಅವ್ರ ಮಾತಿಗೆ ನೀನ್ ಕನ್ವಿನ್ಸ್ ಆಗ್ಬೇಡ. ಅದ್ ಯಾರೇ ಬರ್ಲಿ, ಏನೇ ಮಾಡ್ಲಿ, ನಾವಿಬ್ರು ಫೇಸ್ ಮಾಡೋಣ. ನೋಡು ತಾಂಡವ್, ನಾಳೆ ಬಂದು ಅಪ್ಪ ಅನ್ನೋ ಎಮೋಷನಲ್ ಕಾರ್ಡ್ನ ಪ್ಲೇ ಮಾಡ್ತಾರೆ, ಅಥವಾ ನಿಮ್ ಮಕ್ಳು ಬೀದಿಗೆ ಬೀಳ್ತಾರೆ ಅನ್ನೋ ಎಮೋಷನಲ್ ಕಾರ್ಡ್ನ ಪ್ಲೇ ಮಾಡ್ತಾರೆ. ಯಾವ್ದೇ ಕಾರಣಕ್ಕೂ ಬಗ್ಗದ್ ಬೇಡ, ನಾನ್ ನಿನ್ ಜೊತೆಲಿ ಇರ್ತೀನಿ. ಅಲ್ಲ ಶ್ರೇಷ್ಠ, ಅದು ಅಪ್ಪ. ನೋಡು ತಾಂಡವ್, ನಿಮ್ಮ ಅಪ್ಪನ್ಗೆ ಏನೂ ಆಗಿರಲ್ಲ, ನಾನ್ ಹೇಳ್ತಿದ್ದೀನಲ್ಲ. ಅವ್ರ ಸ್ಟೋರೀಸ್ಗೆಲ್ಲ ನೀನ್ ಬಗ್ಬೇಡ ಅಷ್ಟೇ. ನಾಳೆ ಬಂದು ನಿಮ್ಮ ಅಪ್ಪನ ICL ಇಟ್ಟಿದ್ರು, ಸ್ಟಂಟ್ ಹಾಕಿದ್ರು, ಬದುಕಿದ್ರೆ ಹೆಚ್ಚು ಹಾಗೆ ಹೀಗೆ ಅಂತ ನಿನ್ನ ಫೂಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಈ ಮನೇನ ನಿನ್ನಿಂದ ಕಿತ್ಕೊಳ್ಳೋದಕ್ ನೋಡ್ತಾರೆ ತಾಂಡವ್. ಯಾವ್ದೇ ಕಾರಣಕ್ಕೂ ಒಪ್ಕೋಬೇಡ. ಅದೇನೇ ಆಗ್ಲಿ ತಾಂಡವ್, ನಾನ್ ನಿನ್ ಜೊತೆಲಿ ಇರ್ತೀನಿ.
ಬಂದ ತಕ್ಷಣ ನಿನ್ ಮುಖ ನೋಡಿದ್ನ ಏನ್ ಕರ್ಮ ಕಾದಿದ್ಯೋ ನಮ್ಗೆಲ್ಲಾರ್ಗು. ಯಾಕಮ್ಮ ನನ್ ಮುಖ ನೋಡಕ್ ಇಷ್ಟ ಇಲ್ವಾ? ಫಸ್ಟ್ ಆಫ್ ಆಲ್ ನಿಮ್ಗೆಲ್ಲ ಇಲ್ಲಿಗೆ ಬರೋದಕ್ಕೆ ಯಾರು ಹೇಳಿದ್ದು, ಯಾರು ಕರೆದಿದ್ದು? ಯಾಕೆ ಹೇಳ್ಬೇಕು? ಇದು ನಮ್ಮನೆ. ನೋಡಮ್ಮ, ಪದೇ ಪದೇ ಅದೇ ವಿಷಯ ಹಿಡ್ಕೊಂಡು ನನ್ನ ಹತ್ರ ಬರ್ಬೇಡ. ನನಗೆ ಅದನ್ನ ಕೇಳೋದಕ್ಕೆ ಇಷ್ಟ ಇಲ್ಲ. ಏನು ಈ ಮನೆ ನನಗ್ ಕೊಡ್ತೀಯಾ ಇಲ್ವಾ? ನಿನ್ ತಿಪ್ಪರ್ಲಾಗ ಹೊಡೆದ್ರು ಕೊಡಲ್ಲ. ಕೊಡಲ್ಲ ಅನ್ನೋದಕ್ಕೆ ಯಾರಮ್ಮ ನೀನು? ಈ ಮನೆ ಮೇಲೆ ನನಗ್ ಹಕ್ಕಿದೆ. ಯಾಕೆ ಹೇಳು? ನಾನು ನಿನ್ ಮಗ. ಅಯೋಗ್ಯ, ಯಾಕಾದ್ರೂ ನಮ್ಮ ಮಗಾಗಿ ನೀನು ಹುಟ್ಟಿದ್ಯಾ ಅಂತ ಪಶ್ಚಾತ್ತಾಪ ಪಡ್ತಾ ಇದ್ದೀವಿ. ನೀನ್ ಈ ತರ ಆಗ್ತೀಯ ಅಂತ ಗೊತ್ತಿದ್ರೆ ಹುಟ್ಟಿದಾಗ್ಲೇ ನಿನ್ನ ಕತ್ತು ಹಿಸ್ಕಿ ಸಾಯಿಸ್ಬಿಡ್ತಿದ್ದೆ. ಓಹೋ, ಇವಾಗೇನು ತುಂಬಾ ನೆಮ್ಮದಿಯಾಗಿ ಜೀವನ ಮಾಡಕ್ ಬಿಟ್ಬಿಟ್ಟಿದ್ಯಾ ನೋಡು. ಒಂದಲ್ಲ ಒಂಥರ ಟಾರ್ಚರ್ ಕೊಟ್ಟು ಕೊಟ್ಟು ಸಾಯಿಸ್ತಾನೆ ಇದೆಯಾ. ಒಂಥರ ಸ್ಯಾಡಿಸ್ಟ್ ನೀನು. ಏ ತಾಂಡವ್, ಇದು ಒಂದು ಮಾತಾಡಿದ್ರೆ ಮಾವ ಈಗಷ್ಟೇ ಹುಷಾರಾಗಿ ಬಂದಿದ್ದೀರಿ, ಸಮಾಧಾನ ಮಾಡ್ಕೊಡಿ, ಕೂಗಾಡ್ಬೇಡಿ ದಯವಿಟ್ಟು. ಓಹೋ ನೋಡು, ಇದೇ ತರ ಬೆಣ್ಣೆ ಹಚ್ಚಿ ಮಾತಾಡಿ ಮಾತಾಡಿ ನಮ್ಮ ಪಾಮನ್ನ ನನ್ನ ಅಗೇನ್ಸ್ಟ್ ಮಾಡಿಟ್ಬಿಟ್ಟಿದ್ಯಾ. ಬಾಯ್ನ ಭಾಗ್ಯ ಆಗಿರೋದಕ್ಕೆ ನಿನ್ನ ಇಷ್ಟು ಸಹಿಸ್ಕೊಂಡಿದ್ದಾಳೆ. ಇನ್ನೊಬ್ರು ಯಾರು ಆಗಿದ್ದಿದ್ರೆ ನಿನಗೆ ಕ್ಯಾಕರ್ಸ್ ಉಗಿದು ಮನೆಯಿಂದ ಆಚೆ ಓಡ್ತಿರೋರು. ಆಯ್ತು ಬಿಡಮ್ಮ, ನಿಮ್ ಸೊಸೆನೇ ಗ್ರೇಟ್, ವರ್ಲ್ಡ್ ಅಲ್ಲೇ ಗ್ರೇಟ್. ಅವ್ರಿಗೊಂದು ಗ್ರೇಟ್ ಅಚೀವ್ಮೆಂಟ್ ಅವಾರ್ಡ್ ಕೊಡ್ಸ್ಬಿಡೋಣ ಬಿಡಿ. ಹಾ, ಈಗ ನೀನ್ ಕೊಟ್ಟಿರೋ ಅವಾರ್ಡ್ಗಳೇ ಸಾಕಪ್ಪ, ಬೇರೆ ಇನ್ನೇನು ಬೇಡ. ಅಪ್ಪ ನೀ ಬಾಯಿ ಮುಚ್ಕೊಂಡು ಹೊಟ್ಟೋಗಪ್ಪ. ನಮ್ ಪಾಡಿಗೆ ನಮ್ಮನ್ನ ನೆಮ್ಮದಿಯಾಗಿರಕ್ ಬಿಟ್ಬಿಡು ತಂದೆ. ಬಿಟ್ಬಿಡ್ತೀನಮ್ಮ, ಎಲ್ರಿಗೂ ನೆಮ್ಮದಿಯಾಗಿರಕ್ ಬಿಟ್ಬಿಡ್ತೀನಿ. ಬಟ್ ನನ್ ಪಾಲಿನ ಮನೆ ನಾನು ಕೊಟ್ಬಿಟ್ರೆ ಸೈಲೆಂಟ್ ಆಗಿ ಹೊಟ್ಟೋಗ್ತೀನಿ. ಏಯ್, ನಿನ್ಗೆ ಯಾಕೋ ಕೊಡ್ಬೇಕು? ಅರೇ ರೇ ಮಿಸ್ಟರ್ ರಾಧೀಶ್ವರ್ ಕಾಮತ್, ದಯವಿಟ್ಟು ನೀವು ಮಾತಾಡಕ್ ಹೋಗ್ಬೇಡಿ, ನಿಮಗೆ ರೈಟ್ಸ್ ಇಲ್ಲ. ಮಾತಾಡೋ ರೈಟ್ಸು ನಿನ್ಗೂ ಇಲ್ಲ ಕಣ. ಯಾವ ಮುಖ ಇಟ್ಕೊಂಡು ಇಲ್ಲಿಗೆ ಬಂದಿದ್ಯಾ ಮನೆ ಕೇಳೋಕೆ? ಗೆಟ್ ಲಾಸ್ಟ್. ಏಯ್, ನೀನ್ ಯಾರೋ ಮಾತಾಡೋದಕ್ಕೆ? ಮೊದ್ಲು ನೀನ್ ಇಲ್ಲಿಂದ ಹೋಗ್ತಾ ಇರೋ. ಹೋಗೋಕಲ್ಲ, ನಾನ್ ಲಾಯರ್ನ ಜೊತೆಲಿ ಕರ್ಕೊಂಡ್ ಬಂದಿರೋದು. ಈ ಮನೆನ ಭಾಗ್ಯ ಅವ್ರಿಗೆ ಕೊಡ್ಸಕ್ ಕರ್ಕೊಂಡ್ ಬಂದಿದ್ದೀನಿ.